ಗುಬ್ಬಿ ಚಿಕ್ಕನಾಯಕನಹಳ್ಳಿಯಲ್ಲಿ ರಸ್ತೆ ಸಮಸ್ಯೆ ಆಗ್ತಾ ಇದೆ. 25 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಏನೋ ನಡೀತಾ ಇತ್ತು. ಆದ್ರೆ ಆ ಕಾಮಗಾರಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ರಸ್ತೆಗೆ ಜಲ್ಲಿ ಹಾಕಿದ್ದಾರೆ. ಅದಾದ್ಮೇಲೆ ಅರಣ್ಯ ಇಲಾಖೆಯವರು ಕ್ಯಾಪೆಯನ್ನ ತೆಗೆದಿದ್ದಾರೆ. ಕೆಲಸ ನಿಲ್ಲಿಸಿ ಅಂತ ತಡೆ ಹಿಡಿದಿದ್ದಾರೆ. ಸೊ ಅಲ್ಲಿಗೆ ಕೆಲಸಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಆ ಭಾಗದಲ್ಲಿ ಓಡಾಡುವಂತವರಿಗೆ ವಾಹನ ಸವಾರರಿಗೆ ಇದರಿಂದ ತೀರಾ ಸಮಸ್ಯೆ ಎದುರಾಗಿದೆ. 25 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ನಡೀತಾ ಇತ್ತು. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ಒಳ್ಳೆ ರೋಡಲ್ಲಿ ಜನ ಓಡಾಡಬೇಕಾಗಿತ್ತು. ಆದ್ರೆ ಕೆಲಸ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕ್ಯಾಪೆ ತೆಗೆದಿದ್ದಕ್ಕೆ, ಕೆಲಸ ನಿಲ್ಲಿಸಿ ಅಂತ ಹೇಳಿದ್ದಕ್ಕೆ ಅರ್ಧಕ್ಕೆ ಕಾಮಗಾರಿ ನಿಂತಿದೆ. ಹಾಗಾದ್ರೆ ರಸ್ತೆ ಸಮಸ್ಯೆ ಏನಾಗ್ತಾ ಇದೆ? ಅರಣ್ಯ ಇಲಾಖೆ ಹೇಳ್ತಾ ಇರೋದೇನು? ಜನ ಯಾವ ತರ ಆರೋಪ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಒಂದು ವರದಿ ಇದೆ, ನೋಡೋಣ. ಕಾಮಗಾರಿ ಆಗಿದೆ. ಕೆಲಸ ಮಾಡ್ಬೇಕಾದ್ರೆ 3 ಕಿಲೋಮೀಟರ್ ಮಾಡಬೇಡ ಅಂತ ಹೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ಮತ್ತು ಚಿಕ್ಕನಾಯಕನಹಳ್ಳಿ ಗಡಿ ಭಾಗದ ಜನರಿಗೆ ಈಗ ರಸ್ತೆಯೇ ಇಲ್ಲದಂತಾಗಿದೆ. ದಶಕಗಳಿಂದ ಓಡಾಡುತ್ತಿದ್ದ ಹಳೆಯ ಡಾಂಬರು ರಸ್ತೆಯನ್ನೇ ನಂಬಿಕೊಂಡಿದ್ದ ಸಾವಿರಾರು ಜನರಿಗೆ ಅರಣ್ಯ ಇಲಾಖೆ ಶಾಕ್ ನೀಡಿದೆ. ಕೊಂಡ್ಲಿ ಕ್ರಾಸ್ನಿಂದ ದೊಡ್ಡರಾಂಪುರದವರೆಗಿನ ರಸ್ತೆ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿರುವಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿ ಕಾಮಗಾರಿಗೆ ತಡೆಯೊಡ್ಡಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮಗಳ ಸಂಪರ್ಕವೇ ಕಡಿತಗೊಂಡಿದೆ. ಅತ್ತ ಡಾಂಬರು ರಸ್ತೆ ಇಲ್ಲ, ಇತ್ತ ಸಿಸಿ ರಸ್ತೆಯೂ ಪೂರ್ಣಗೊಳ್ಳದೆ ಜನ ಕಂಗಾಲಾಗಿದ್ದಾರೆ. ಇಲ್ಲಿ ರೋಡ್ ಸಮಸ್ಯೆ ಮಾಡ್ರಿ, ಈಗ ವರ್ಷದಿಂದಲೂ ಮಾಡ್ತೀವಿ ಅಂತ ಮಾಡಕ್ಕೂ ಬಿಡಲ್ಲ, ತಾನು ಜಾಗನೂ ಬಿಡಲ್ಲ, ಏನಿಲ್ಲ, ಒಂದು ಕಷ್ಟಕ್ಕಿಲ್ಲ, ಒಂದು ಸುಖಕ್ಕಿಲ್ಲ, ಏನಕ್ಕಿಲ್ಲ. ಒಂದು ಬಸ್ರಿ ಬಾಣ್ತಿಯವ್ರ ಕರ್ಕೊಂಡು ಹೋಗಕ್ಕೂ ನಮಗೆ ಸಮಸ್ಯೆ ಬರ್ತು ರೋಡ್ಗೆ ಅಂತ ಇಕ್ಕಟ್ಟು ಕೊಟ್ಟಾರ ನಮ್ಗೆ. ಇಷ್ಟಿನ ತನಕ ಇಲ್ಲ ತೀಗ ಪಾರಿಸ್ಟ್ ಅಂತ ಹೆಂಗಂತಾರೆ, ಯಾಕಂತಾರೆ? 70% ಕಾಮಗಾರಿ ಆಗಿದೆ. ಅಲ್ಲೇ ಕೆಲವು ಬ್ರಿಡ್ಜ್ಗಳಾಗಿದ್ದಾವೆ, ಸೇತುವಾಗಿದ್ದಾವೆ, ಜಲ್ಲಿ ಕಾಂಕ್ರೀಟ್ ಜಲ್ಲಿ ಇದೆಲ್ಲ ಹಾಕಿದ್ದಾರೆ. ಇನ್ನೇನು ಕೆಲವೇ ಸ್ವಲ್ಪ ದಿನದಲ್ಲಿ ಪೂರ್ಣಗೊಳಿಸೋ ಅಂತ ಹಂತದಲ್ಲಿದ್ದಾಗ ಇವರು ಅರಣ್ಯ ಇಲಾಖೆಯವರು ಸುಖ ಸುಮ್ಮನೆ ನೋಟಿಸ್ ಕೊಡ್ತಾ ಇರೋದ್ರಿಂದ ಯಾವ ಉದ್ದೇಶ ಕೊಡ್ತಾವ್ರೆ? ಇವರೇನಾದರೂ ಹಣದ ಆಮಿಷಕ್ಕೆ ಏನಾರು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ನೋಟಿಸ್ ಕೊಡೋದು. 25 ಕೋಟಿ ವೆಚ್ಚದ ಸಿಇಪಿ ಎಂಐಝಡ್ ಯೋಜನೆಯಡಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿತ್ತು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾಮಗಾರಿಗೆ ಚಾಲನೆ ನೀಡಿದಾಗ ಜನರಲ್ಲಿ ಹೊಸ ಭರವಸೆ ಚಿಗುರಿತ್ತು. ಈಗಾಗಲೇ 75% ಕಾಮಗಾರಿ ಮುಗಿದಿದೆ. ಆದರೆ ಅಂತಿಮ ಹಂತದ ಕಾಂಕ್ರೀಟ್ ಹಾಕುವ ವೇಳೆಯೇ ಅರಣ್ಯ ಇಲಾಖೆ ನೋಟಿಸ್ ಜಾರಿ ಮಾಡಿ ಕೆಲಸ ನಿಲ್ಲಿಸಿದೆ. ರಸ್ತೆ ತುಂಬೆಲ್ಲ ಜಲ್ಲಿಕಲ್ಲುಗಳು ಹರಡಿಕೊಂಡಿದ್ದು ವಾಹನ ಸಂಚಾರ ಸಂಪೂರ್ಣ ದುಸ್ತರವಾಗಿದೆ. ಬಗ್ಗೆ ಅಂತಂದ್ರೆ ಒಂದು 50 ವರ್ಷದಿಂದಲೂ 50 ವರ್ಷದಿಂದಲೇ ಜಲ್ಲಿ ರಸ್ತೆಯಲ್ಲಿ ಓಡಾಡ್ತದ್ದು. ಇದು ಓಡಾಡಿ ಸಿಸಿ ರಸ್ತೆ ಮಾಡ್ತೀನಿ, ಇದು ಡಾಂಬರ್ ರಸ್ತೆ ಮಾಡ್ತೀನಿ ಅಂತ ಹೇಳಿ ಅದನ್ನೂ ತೂತಾ ಇರ್ತಾವೆ. ಇದನ್ನ ಪ್ಯಾಚ್ ಹಾಕೊಂಡು ಹೋಗಿದ್ರು. 6-7 ತಿಂಗಳಿಂದ ಹಿಡ್ಕೊಂಡು ಕೆಲಸ ಮಾಡ್ತಾವ್ರಿ. ಕೆಲಸ ಮಾಡ್ಬೇಕಾದ್ರೆ ಈಗ 3 ಕಿಲೋಮೀಟ್ರ್ ಮಾಡಬೇಡ ಅಂತೇಳಿ ಫಾರೆಸ್ಟ್ನರ್ ನಿಲ್ಸ್ಯಾರಿ. ಫಾರೆಸ್ಟ್ನರ್ಗೂ ಮನವಿ ಕೊಟ್ಟಿದ್ದೀನಿ, ತುಮಕೂರಿಗೆ ಕೊಟ್ಟಿದ್ದೀನಿ, ಗುಬ್ಬಿರಿ ಯಾರ ಇವರು ಸತೀಶ್ ಅಂತ ಅವ್ರಿಗೂ ಕೊಟ್ಟಿದ್ದೀನಿ. ಮೊದ್ಲಿಂದಲೂ ನಮ್ಮ ತಾತ ಮುತ್ತಾತ ಕಾಲದಿಂದನೂ ರೋಡ್ ಇದ್ದೇ ಐತೆ. ಇವತ್ತಿನ ಕಾಲದಲ್ಲಿ ಏನೇನೋ ತೊಂದರೆ ಕೊಡ್ತಾರೆ. ಹೆಂಗಸ್ರು ಮಕ್ಕಳು ತಿರುಗಾಡೋದು ಭಾರಿ ಕಷ್ಟ. ಬೈಕ್ಗಳಿಲ್ಲ, ಏನಿಲ್ಲ, ಟೈಮಿಗೆ ಸರಿ ಬಸ್ಗಳಿಲ್ಲ. ಈಗ ನೋಡೋದು ಎಡ್ಕೊಂಡು ಹೋಗ್ಬೇಕು, ಎಲ್ಲ ಹೋಗ್ತಿ ಎಲ್ಲಿ ಬತ್ತೀಯ, ಒಂದೇ ಸಬಕ್ ಬಸ್ಗಳು ಬರಲ್ಲ, ಬೈಕ್ಗಳು ಬರಲ್ಲ, ನೇರಪಾಗಿ ರೋಡ್ ಸರಿ ಇಲ್ದಿದ್ದಕ್ಕೆ ಮಕ್ಕಳಿಗಂತೂ ಓದೋಕ್ಕೆ ಭಾರಿ ಕಷ್ಟ ಐತಿ. ಇಲ್ಲೇ ಏರ್ಗೆ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲೇ ಸಾಯ್ಬೇಕಷ್ಟೇ. ಒಂದು ಆಂಬುಲೆನ್ಸ್ ಬರೋದು ಈ 1 ಗಂಟೆ ಬರೋದು 3 ಗಂಟೆಗೆ ಬರುತ್ತೆ. ಈ ರೋಡ್ ನೋಡಿರಿ. ಅರಣ್ಯ ಸಂರಕ್ಷಣೆಯ ಹೆಸರಿನಲ್ಲಿ ಅಧಿಕಾರಿಗಳು ತೋರ್ತಿರೋ ಧೋರಣೆಗೆ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಗುತ್ತಿಗೆದಾರರಿಗೆ ಹಣದ ಆಸೆಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಕಾಮಗಾರಿ ಅರ್ಧಕ್ಕೆ ನಿಂತಿರೋದ್ರಿಂದ ಗುಡ್ಡದ ಓಬಳಾಪುರ, ತೀರ್ಥಪುರ ಭಾಗದ 20ಕ್ಕೂ ಹೆಚ್ಚು ಗ್ರಾಮಗಳ ಸಂಚಾರಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಶಶಿಧರ್ ಯಾರ ಸಂಪರ್ಕಕ್ಕೂ ಸಿಗದೆ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆಯ ವಿರುದ್ಧ ಹಳ್ಳಿಗಳಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಈಗ ನೋಡ್ರಿ, ಇಷ್ಟು ವರ್ಷ ಇಲ್ದದ್ದು ಈಗ ಫಾರೆಸ್ಟ್ ಇದರಲ್ಲಿ ಈಗ 3 ಕಿಲೋಮೀಟರ್ಗೆ ಫಾರೆಸ್ಟ್ ನಮಗೆ ಬಂದೈತೆ ಅಂತ ಇದು ಮಾಡ್ತಾವ್ರೆ. ಈಗ ನಮಗೆ ತುಂಬ ಓಡಾಡೋಕ್ಕಿಲ್ಲಿ ತೊಂದರೆ ಆಗೈತೆ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಬಳಸ್ಕೊಂಡು ಹೋದರೆ ಫುಲ್ಲು ಕಾಡು, ಅದರಲ್ಲಿ ಚಿರತೆ, ಹುಲಿ, ಕರಡಿ ಎಲ್ಲ ಇದ್ದಾವೆ. ಮಕ್ಕಳು ಮರಿ ಹೋಗೋಕೆ ತೊಂದರೆ. ಹೆಂಗಸ್ರು ಮಕ್ಕಳು ಓಡಾಡೋ ರೋಡ್ ಇದು ಸುಮಾರು ವರ್ಷದಿಂದ ಹಿಂಗೆ ಇದೆ. ಈಗ ನೋಡಿ ಈಗ ಒಂದು 2 ತಿಂಗಳಿಂದ 3 ತಿಂಗಳಿಂದ 1 ವರ್ಷದಿಂದ ರೋಡ್ ಮಾಡ್ತಾ ಇದ್ದಾರೆ. ಈಗ ಇವರು ಅಡ್ಡ ಹಾಕಿದ್ದಾರೆ. ಮುಂಚೆಯಿಂದ ಇರೋಂಥ ರಸ್ತೆ ಹೊಸದಾಗೇನು ರೋಡ್ ಮಾಡ್ತಿಲ್ಲ. ಇವರು
ಈಗ ಬಂದ್ಬಿಟ್ಟು ಅರಣ್ಯ ಇಲಾಖೆ ತಡೆ ಹಿಡಿದು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿರೋದ್ರಿಂದ ಇವ್ರಿಗೇನು ಲಾಭ ಅಂತ ಗೊತ್ತಾಗ್ತಿಲ್ಲ, ನಷ್ಟ ಏನು ಅಂತಲೂ ಗೊತ್ತಾಗ್ತಿಲ್ಲ. ಇಷ್ಟಾಗಲೇ ಇದೆ ಅಷ್ಟೇ ಇದೆ, ಏನು ಎಕ್ಸ್ಟೆಂಡ್ ಏನು ಮಾಡಿಲ್ಲ, ಕಂಡಂತೆ ಯಾವುದೇ ತೊಂದರೆ ಆಗ್ತಿಲ್ಲ. ಅರಣ್ಯ ಏನಿದೆ ಹಂಗೆ ಇದೆ. ಜಿಲ್ಲಾಧಿಕಾರಿಗಳು ಆಗಿ ಶಾಸಕರಾಗಲಿ ಇದ್ರ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಈ ಕಾರ್ಯವನ್ನು ಕೆಲಸವನ್ನು ಪೂರ್ಣಗೊಳಿಸಿ. ಒಟ್ನಲ್ಲಿ ಅರಣ್ಯ ಇಲಾಖೆಯ ಹಠಮಾರಿ ಧೋರಣೆಯಿಂದ ಗುತ್ತಿಗೆದಾರರು ಕೆಲಸ ಮುಂದುವರಿಸಲಾಗದೆ ಸುಮ್ಮನಾಗಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು, ಶಾಸಕರು ಮಧ್ಯಪ್ರವೇಶಿಸಿ ಕಾಮಗಾರಿ ಮುಂದುವರಿಸಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ವಿಠಲ್, ನ್ಯೂಸ್ 18, ತುಮಕೂರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ವಿಠಲ್, ಈಗ ಸಮಸ್ಯೆ ಏನಾಗ್ತಿದೆ ಅಲ್ಲಿ? ಅರಣ್ಯ ಇಲಾಖೆ ಖ್ಯಾತೆ ತೆಗಿತಾ ಇರೋದು, ಸೊ ಈಗ ಹೊಸ್ತೇನಲ್ಲ ಆ ರೋಡ್, ಮುಂಚೆನೇ ಇತ್ತು, ಅದನ್ನ ಹೊಸ ರೋಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಏಕಾಏಕೇನು ರಸ್ತೆ ಮಾಡ್ತಾ ಇರಲ್ಲ, ಅದಕ್ಕೆ ರಸ್ತೆ ಮಾಡಬೇಕು ಅಂತೇಳಿ ಸ್ಯಾಂಕ್ಷನ್ ಆಗಬೇಕು, ಹಣ, ಒಂದಿಷ್ಟು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಹಂತದಲ್ಲಿ ಅರಣ್ಯ ಇಲಾಖೆ ಏನು ಮಾಡ್ತಾ ಇತ್ತಂತೆ? ಕೆಲಸ ಶುರು ಮಾಡಿದ್ಮೇಲೆ ಯಾಕೆ ಈ ಖ್ಯಾತೆ? ನಿರ್ಮಿತ, ಖಂಡಿತ ನೀವು ಹೇಳಿದಾಗೆ ಅರಣ್ಯ ಇಲಾಖೆ ಇಲ್ಲಿ ಖಂಡಿತ ಖ್ಯಾತೆ ಮಾಡ್ತಾ ಇದೆ. ನೂರಾರು ವರ್ಷಗಳಿಂದ ನೆಮ್ಮದಿಯಾಗಿದ್ದಂತ ಸುಮಾರು 20 ಗ್ರಾಮಗಳಿಗೂ ಹೆಚ್ಚು ಆ ಗ್ರಾಮಗಳ ಜನರ ಜೊತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೂರಾರು ವರ್ಷಗಳಿಂದ ಬಳಕೆ ಇದ್ದಿದ್ದಂತ ಆ ರಸ್ತೆ ಅದನ್ನ ಇವಾಗ ಅವರು ಆ ಒಂದು ರಸ್ತೆನ ಪುನರ್ ನಿರ್ಮಾಣಕ್ಕೆ ಮುಂದಾಗಿದ್ದಂತ ಸರ್ಕಾರಕ್ಕೆ ಅಂದ್ರೆ ಏನು ಆ ಸ್ಥಳೀಯ MLA ಅವರು, ಇಬ್ರು MLA ಬರ್ತಾರೆ ಇದಕ್ಕೆ, ಒಂದು ಚಿಕ್ಕನಾಯಕಹಳ್ಳಿ MLA ಮತ್ತೆ ಗುಬ್ಬಿ ತಾಲೂಕಿನ MLA, ಇವರಿಬ್ರು ಸೇರಿ 25 ಕೋಟಿ ರೂಪಾಯಿನ ಒಂದು ಕೇವಲ ಅರ್ಧ ಕಿಲೋಮೀಟರ್ ರಸ್ತೆ ಸಿಸಿ ರಸ್ತೆಯಾಗಿ ನಿರ್ಮಾಣ ಮಾಡೋದಕ್ಕೆ ಆ ದುಡ್ಡನ್ನ ರಿಲೀಸ್ ಮಾಡಿರ್ತಾರೆ. ಆದ್ರೆ ಕಾಮಗಾರಿನ ಕೂಡ ಅದಕ್ಕರ್ಧ ಇಲ್ಲ ಆಗಿರುತ್ತೆ. ಇನ್ನೇನೊಂದು ಅರ್ಧ ಕಿಲೋಮೀಟರ್ ಇದೆ ಅನ್ನೋಷ್ಟೊತ್ತಿಗೆ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಆ ನೋಟಿಸ್ ಅನ್ನ ಓದಿದ್ರೆ ಹೇಳ್ಬೋದು ಅಲ್ಲಿ ಏನೋ ಯಾವ್ದಂತ ಗಂಭೀರವಾದ ವಿಚಾರ ಇಲ್ಲ. ನಮ್ಮ ಒಂದು ಏನು ಜಿಲ್ಲಾ ಅರಣ್ಯ ಸಂರಕ್ಷಣಾ ಅಧಿಕಾರಿ ಇದ್ದಾರೆ, ಅವ್ರ ಹತ್ರ ಒಂದು ಪರ್ಮಿಷನ್ ತಗೋಬೇಕು ನೀವು, ಇಲ್ಲಾಂದ್ರೆ ನಾವು ಇಲ್ಲಿ ರಸ್ತೆ ಮಾಡೋದಕ್ಕೆ ತಡೆ ಕೊಡ್ತೀವಿ ಅಂತ ಹೇಳಿ ಅವರು ಆ ಸ್ಥಳೀಯ ಅಂತ ATS ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅವರು ಸಾಕಷ್ಟು ರೀತಿಯಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅವರು ಚಪ್ಪೈ ಅಂತಿಲ್ಲ. ಜೊತೆಗೆ ಏನು ಆ ಜಿಲ್ಲಾ ಸಂರಕ್ಷಣಾ ಅರಣ್ಯಾಧಿಕಾರಿ ಏನಿದ್ದಾರೆ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಯಾರಾದ್ರೂ ಅವ್ರಿಗೆ ಮನವಿ ಕೊಡೋದಕ್ಕೆ ಅಥವಾ ಬೇರೆ ವಿಚಾರಗಳಿಗೆ ಸಂಪರ್ಕ ಮಾಡಲು ಹೋದ್ರೆ ಇಲ್ಲಿ ಏನೋ 20ನೇ ತಾರೀಕು CM ಬರ್ತಾ ಇದ್ದಾರೆ, CM ಬಂದು ಹೋಗೋವರೆಗೂ ನಾನು ಯಾವ ಸಂಪರ್ಕಕ್ಕೂ ಸಿಗಲ್ಲ ಅಂತ ಹೇಳಿ ಒಂದು ಸಬೂಬು ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗ್ರಾಮಸ್ಥರು ಕೂಡ ಬಂದು ಆ ಲೋಕಲ್ ಬಂದು ಮನವಿನ ಕೊಟ್ಟಿದ್ದಾರೆ, ನಮ್ಗೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ಕೊಡಿ, ನಿಮ್ದು ಒಂದೇ ಒಂದು ಸೈನ್ ಸಾಕು, ಇಲ್ಲಿ ಒಂದು ಏನೋ ಅರ್ಧ ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಅವರು ಎಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ಅಧಿಕಾರಿಗಳು ಅವ್ರಿಗೆ ತಪ್ಪಾಗ್ತಾ ಇಲ್ಲ. ಈಗಾಗಲೇನೇನು ಸುಮಾರು ಅಲ್ಲಿ ಆ ಚಿಕ್ಕನಾಯಕನಹಳ್ಳಿ ಮತ್ತೆ ಗುಬ್ಬಿ ತಾಲೂಕಿನ ಗಡಿ ಭಾಗದಲ್ಲಿ ಏನಿದೆ ಒಂದು ಸುಮಾರು 20 ಹಳ್ಳಿಗಳು ಸಂಪೂರ್ಣವಾಗಿ ರಿಮೋಟ್ ಏರಿಯಾದಲ್ಲಿ ಇರ್ತೇವೆ ಅಂತಾನೆ ಹೇಳ್ಬೋದು. ಸುಮಾರು ನೂರಾರು ವರ್ಷಗಳಿಂದನೂ ಕೂಡ ಅಲ್ಲಿ ರಸ್ತೆ ನಿರ್ಮಾಣ ಆಗಿರ್ಲಿಲ್ಲ. ಈ ಹಿಂದೆನೂ ಕೂಡ ಏನು ಇದೇ ನಮ್ಮೂರು ನ್ಯೂಸ್ 18ನಲ್ಲಿ ಆ ಒಂದು ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ವರದಿ ಮಾಡಿದ್ವಿ. ಈಗ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಎರಡೂ ಇಲಾಖೆ 2 ತಾಲೂಕಿನ ಅಧಿಕಾರಿಗಳೆಲ್ಲ ಸೇರಿ ಒಂದು ರಸ್ತೆ ನಿರ್ಮಾಣ ಮಾಡ್ತಿದ್ರೆ ಈ ಕೊನೆ ಕಾಲಕ್ಕೆ ಏನೋ ಈ ಒಂದು ಅರಣ್ಯ ಇಲಾಖೆಯವರು ಬಂದು ಕಡ್ಡಿಯಲ್ಲಾಡ್ಸಿರೋದು ಗ್ರಾಮಸ್ಥರ ಆತಂಕ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಶರ್ಮಿತಾ, ಫೈನ್. ಅಂದ್ರೆ ಈಗ ಕಾಮಗಾರಿ ಶುರುವಾಗಿ ಎಷ್ಟು ದಿನ ಆಗಿತ್ತು, ಅದನ್ನ ಸ್ಟಾಪ್ ಮಾಡಿ ಇವಾಗ ಎಷ್ಟು ದಿನ ಆಗಿದೆ? ಗುತ್ತಿಗೆದಾರರು ಅಡಕತ್ತರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಕೆಲಸ ಒಂದ್ಸತಿ ಶುರು ಆದ ತಕ್ಷಣ ಅದನ್ನ ಕಂಪ್ಲೀಟ್ ಮಾಡಿಬಿಟ್ರೆ ಅದೇ ಫೋರ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಈ ಗುತ್ತಿಗೆದಾರರು ಬೇರೆ ಕಡೆನೂ ಇನ್ವೆಸ್ಟ್ ಮಾಡಿಬಿಡ್ತಾರೆ, ಅವ್ರಿಗೂ ಸಮಸ್ಯೆ ಆಗುತ್ತೆ ಮುಂದಿನ ಹಂತದಲ್ಲಿ ಈ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡೋಕ್ಕೆ. ಶರ್ಮಿತಾ, ಈಗಾಗ್ಲೇನೆ ನಮಗಿರೋ ಮಾಹಿತಿ ಪ್ರಕಾರ ಗುತ್ತಿಗೆದಾರರು ಇವ್ರ ಹತ್ರ ಏನು ಅಂಗಲಾಚಿದ್ರು ಕೂಡ ಇವ್ರು ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಅವರಿಗೆ ಮಾಡ್ತಿಲ್ಲ. ಇದಕ್ಕಾಗಿ ಅಲ್ಲಿ ಏನು ಕೆಲಸಕ್ಕೆ ತೆರಳತಕ್ಕಂತ ದೊಡ್ಡ ಮಿಷನರಿ ಆಗಿರ್ಬೋದು ಮತ್ತೆ ಆಳ್ಗಳಾಗಿರ್ಬೋದು ಬೇರೆ ಕಡೆ ಒಂದು ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಏನು ಒಂದ್ ವೇಳೆ ಅರಣ್ಯ ಇಲಾಖೆಯವರು ಅವರು ಏನಾದ್ರು ಮತ್ತೆ ಆ ಲೆಟರ್ನ ಪರಿಶೀಲನೆ ಮಾಡಿ ಅವರು ಅಲ್ಲಿ ಹೌದು ಅರಣ್ಯ ಪ್ರದೇಶದಲ್ಲಿ ರಸ್ತೆ ಮಾಡ್ಬೋದು ಅಂತ ಹೇಳಿ ಅವ್ರು ಏನಾದ್ರು ಪರ್ಮಿಷನ್ ಕೊಟ್ಟಿದ್ದೆ ಆದ್ರೆ ಆ ರಸ್ತೆ ನಿರ್ಮಾಣ ಇನ್ನೂ ವಿಳಂಬ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಕೆಲಸಗಾರರು ಮತ್ತೆ ಮಿಷನರೀಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಗುತ್ತಿಗೆದಾರನು ಕೂಡ ಯಾಕಂದ್ರೆ ಆತ ಲಾಸ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ. ಯಾಕಂದ್ರೆ ಅವನು ಬೇರೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಅವನು ಅಲ್ಲಿ ಕೆಲಸ ಕಡೆ ಜಾಸ್ತಿ ಗಮನ ಕೊಡ್ತಾನೆ. ಶರ್ಮಿತಾ, ಫೈನ್. ಅಂದ್ರೆ ಈ ರಸ್ತೆ ಈಗ ಎಲ್ಲೆಲ್ಲಿ ಕನೆಕ್ಟ್ ಮಾಡುತ್ತೆ? ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಹೇಳ್ತಾ ಇದ್ರು, ನಾವು ತೀರಾ ರಿಮೋಟ್ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ ಈ ರಸ್ತೆನ ಬಿಟ್ಟು ಟ್ರಾವೆಲ್ ಮಾಡಬೇಕು ಅಂತಂದ್ರೆ. ಅಲ್ಲೇನಾದ್ರೂ ಪ್ರಾಣಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ, ಚಿರತೆ ಸೇರಿದಂತೆ ಬೇರೆ ಪ್ರಾಣಿ ಅಟ್ಯಾಕ್ ಮಾಡಿದ್ರೆ, ಜೀವ ಹೋದ್ರೆ ಯಾರು ಹೊಣೆ ಅಂತ ಕೇಳ್ತಾ ಇದ್ರು. ಹಾಗಾಗಿ ಎಲ್ಲೆಲ್ಲಿ ಕನೆಕ್ಟ್ ಮಾಡುತ್ತೆ ಈ ರೋಡಿಗೆ ಆಗದೆ ಇರೋದ್ರಿಂದ ಮತ್ತೆ ಪರ್ಯಾಯ ಮಾರ್ಗ ಅಂತ ಎಷ್ಟು ಸುತ್ತಿ ಬಳಸಿ ಬರ್ಬೇಕು ಜನ? ಶರ್ಮಿತಾ, ಪ್ರಮುಖವಾಗಿ ಈ ಒಂದು ರಸ್ತೆ ಏನು ಶಿವಮೊಗ್ಗ ಟು ಬೆಂಗಳೂರು BH ರಸ್ತೆ ಏನಿದೆ ಆ ಒಂದು ರಸ್ತೆಗೆ ಸಂಪೂರ್ಣವಾಗಿ ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಜಿಲ್ಲಾ ಮಟ್ಟದ ರಸ್ತೆ ಇದೆ, ಕೇಶಿಪ್ ರೋಡ್ ಇದೆ. ಆ ಕೇಶಿಪ್ ರಸ್ತೆಗೆ ಈ ಸಣ್ಣ ಪುಟ್ಟ ಹಳ್ಳಿಗಳು ರೋಡ್ ಮೂಲಕ ಇದೇ ಒಂದು ಏನ್ ಅರ್ಧ ಕಿಲೋಮೀಟರ್ ರಸ್ತೆ ಇದೆ ಈ ರಸ್ತೆ ಮೂಲಕನೇ ಕನೆಕ್ಟ್ ಆಗ್ಬೇಕಾಗಿದೆ. ಆದ್ರೆ ಈ ಎಲ್ಲ ಈ ಕನೆಕ್ಟಿವಿಟಿ ಕಟ್ ಆಗಿರೋದ್ರಿಂದ ಇಷ್ಟು ಜನ
ಇನ್ನು ಗುಬ್ಬಿ ತಾಲೂಕಿನ ಹಾಗಲವಾಡಿ ಮೂಲಕ ನಿಟ್ಟೂರಿಗೆ ಬಂದು ನಿಟ್ಟೂರಿಂದ ತುಮಕೂರಿಗೆ ಬರ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅವರು ಏನು ಚಿಕ್ಕನಾಯಕನಹಳ್ಳಿ ನಗರಕ್ಕೆ ಹೋಗಿ ನಗರದಿಂದ ಕೆಬಿ ಕ್ರಾಸ್ ಮೂಲಕ ತುಮಕೂರಿಗೆ ಬರ್ಬೇಕಾಗುತ್ತೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಾಗುತ್ತೆ. ಸುಮಾರು ಏನಿಲ್ಲ ಅಂದ್ರೂ ಕೂಡ ಈ ಒಂದು ಕೇವಲ ಅರ್ಧ ಕಿಲೋಮೀಟರ್ ರಸ್ತೆ ಸಂಪೂರ್ಣ ವಿಳಂಬ ಆಗಿರೋದ್ರಿಂದ ಏನು ಒಂದು ಎರಡು ಕಡೆ ಗುಬ್ಬಿ ಆಗಿರ್ಬೋದು ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು 20 ಕಿಲೋಮೀಟರ್ ಎಕ್ಸೆಸ್ ಆಗಿ ಇವರು ಸುತ್ತಾಡ್ಕೊಂಡ್ ಬರ್ಬೇಕಾಗುತ್ತೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ವಿಠಲ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಸುದ್ದಿ ಫಾಲೋ ಅಪ್ ಅನ್ನ ಮಾಡ್ತಾ ಹೋಗೋಣ.